ಇಸ್ಲಾಂ ಧರ್ಮವೊಂದು ನಿರ್ದಿಷ್ಟ ಕಾಲಕ್ಕೆ ಸೀಮಿತವಾಗಿಲ್ಲ. ಬದಲಾಗುತ್ತಿರುವ ಸಮಾಜ ಮತ್ತು ಜಗತ್ತಿನ ಸಂದರ್ಭಗಳಿಗೆ ಅನುಗುಣವಾಗಿ ತನ್ನನ್ನು ತಾನು ಹೊಂದಿಸಿಕೊಳ್ಳುತ್ತದೆ. ಇಸ್ಲಾಮಿನ ಮೂಲಭೂತ ಮೌಲ್ಯಗಳು ಎಲ್ಲ ಕಾಲಗಳಲ್ಲಿ ಮತ್ತು ಎಲ್ಲ ಸಮಾಜಗಳಲ್ಲಿ ಪ್ರಸ್ತುತವಾಗಿರುತ್ತವೆ. ಮಾನವೀಯ ಮೂಲಭೂತ ಸಿದ್ಧಾಂತಗಳಾದ ಪ್ರಾಮಾಣಿಕತೆ, ನ್ಯಾಯ, ಕರುಣೆ, ಸಹಿಷ್ಣುತೆ ಇತ್ಯಾದಿ ಮೌಲ್ಯಗಳನ್ನು ಇದಕ್ಕೆ ಉದಾಹರಣೆಯಾಗಿ ನೀಡಬಹುದಾಗಿದೆ. ವೈಯಕ್ತಿಕ ಜೀವನದಿಂದ ಹಿಡಿದು ಸಾಮಾಜಿಕ, ಆರ್ಥಿಕ, ರಾಜಕೀಯ ಎಲ್ಲ ಅಂಶಗಳಿಗೆ ಮಾರ್ಗದರ್ಶನ ನೀಡುತ್ತದೆ. ಕಾಲಕ್ಕೆ ಅನುಗುಣವಾಗಿ ಈ ಮಾರ್ಗದರ್ಶನವನ್ನು ಪುನರ್ವ್ಯಾಖ್ಯಾನಿಸಲಾಗುತ್ತದೆ. ಹೀಗೆ ಇಸ್ಲಾಮಿನ ಆಶಯ, ಆದರ್ಶಗಳು ಹಾಗೂ ಸಿದ್ಧಾಂತಗಳು ಸರ್ವಕಾಲಕ್ಕೂ ಪ್ರಸ್ತುತವಾಗಿದೆ. ಪವಿತ್ರ ಕುರ್ಆನ್ ಭೌತಿಕವಾದ ಶಾಸ್ತ್ರವನ್ನು ಕಲಿಸಲು ಬಂದಿಲ್ಲ, ಬದಲಾಗಿ ಶಾಸ್ತ್ರಕ್ಕಿಂತ ಮಿಗಿಲಾದ ಮಾನವ ಬುದ್ಧಿಗೆ ಭರಿಸಲಾಗದ ವಿಷಯಗಳನ್ನು ಹೇಳಿಕೊಡುತ್ತದೆ. ಆದರೂ ಕುರ್ಆನಿನ ಮೂಲತತ್ವವಾದ ಜಗದೊಡೆಯನಾದ ಅಲ್ಲಾಹನನ್ನು ತಿಳಿಯಲು ಕುರ್ಆನಿನ ಕೆಲವು ಸ್ಥಳಗಳಲ್ಲಿ ಕೆಲವು ಶಾಸ್ತ್ರೀಯ ಸತ್ಯಗಳನ್ನು ಪರಾಮರ್ಶಿಸಲ್ಪಡುತ್ತದೆ. ಪವಿತ್ರ ಕುರ್ಆನಿನ ಸೂರಾ ಇಕ್ರಾನಲ್ಲಿ 16 ಶಾಸ್ತ್ರಗಳ ಬಗ್ಗೆ ಚರ್ಚಿಸುತ್ತಿದೆ. ಥಿಯಾಲಜಿ, ಎಂಬ್ರಾಲಜಿ, ಅನಾಟಮಿ ಹೀಗೆ ಪವಿತ್ರ ಕುರ್ಆನ್ ವೈಜ್ಞಾನಿಕತೆಯ ಗಂಧಗಾಳಿಯೂ ಇಲ್ಲದ 6ನೇ ಶತಮಾನದಲ್ಲಿ, ಅಂದರೆ 1500 ವರ್ಷಗಳ ಹಿಂದೆ ಹಲವಾರು ವೈಜ್ಞಾನಿಕ ಸತ್ಯಗಳೊಂದಿಗೆ ನಮ್ಮೊಂದಿಗೆ ಸಂಬೋಧಿಸುತ್ತಿದೆ. ಶಾಸ್ತ್ರ ಅಧ್ಯಯನಗಳ ಪ್ರಕಾರ ಮನುಷ್ಯನು ಮಂಗನಿಂದ ಮಾನವ ಅನ್ನುವ ಮೂಲಕ ಆದಿ ಮನುಷ್ಯನು ಸಕಲ ಜ್ಞಾನಗಳಿಂದ ಮುಕ್ತನಾಗಿದ್ದ ಎಂದಾಗಿತ್ತು. ಆದರೆ ಪವಿತ್ರ ಕುರ್ಆನ್ ಹೇಳುತ್ತದೆ, ವಅಲ್ಲಮ ಆದಮಲ್ ಅಸ್ಮಾಅ ಕುಲ್ಲಹ, ಆದಿ ಮನುಷ್ಯ ಎಲ್ಲ ಅರಿವುಗಳಿಂದ ಶ್ರೀಮಂತನಾಗಿದ್ದನು ಎಂದು. ಇಸ್ಲಾಂ ಸಂಸ್ಕೃತಿಯು ಜ್ಞಾನಾರ್ಜನೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತದೆ. ಇದರ ಪರಿಣಾಮವಾಗಿ ಪೂರ್ವಿಕರು ತಮ್ಮ ಜ್ಞಾನದಾಹವನ್ನು ತೀರಿಸಿಕೊಳ್ಳಲು ಹೊರಟ ಜ್ಞಾನಯಾತ್ರೆಗಳೇ ಇದಕ್ಕೆ ಪುರಾವೆಗಳಾಗಿವೆ. ಅಲ್ಲಾಹನಿಂದ ಅವನ ಸಂದೇಶವಾಹಕನಾದ ಜಿಬ್ರೀಲ್ ಅಲಿಹಿಸ್ಲಾಮರ ಮೂಲಕ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಂದ ಅವರ ಅನುಚರರಿಗೆ ಹೀಗೆ ಪ್ರಾರಂಭಗೊಳ್ಳುವ ಅರಿವಿನ ಕೊಂಡಿಯು ಇಂದಿನ ಉಲಮಾಗಳ ತನಕ ಯಾವುದೇ ಎಡೆಬಿಡದೆ ಸನದ್ ಮುತ್ತಸಿಲಾಗಿ ಬಂದು ಸೇರುತ್ತದೆ. ಇಮಾಮ್ ಶಾಫಿঈ ರಲಿಯಲ್ಲಾಹು ಅನ್ಹು, ಇಮಾಮ್ ಗಜ್ಜಾಲಿ ರಲಿಯಲ್ಲಾಹು ಅನ್ಹು, ಇಮಾಮ್ ರಾಜಿ ರಲಿಯಲ್ಲಾಹು ಅನ್ಹುರವರಂತಹ ಜ್ಞಾನಪಟುಗಳನ್ನು ಈ ಕೊಂಡಿಗಳಲ್ಲಿ ನಾವು ಕಾಣಬಹುದಾಗಿದೆ. ಅವರ ಜ್ಞಾನವು ಕೇವಲ 1-2 ವಿಜ್ಞಾನ ಶಾಖೆಗಳಲ್ಲಿ ಸೀಮಿತವಾಗಿರದೆ ಪ್ರಪಂಚದ ವಿಜ್ಞಾನದ ಸರ್ವ ಮಜಲುಗಳಲ್ಲೂ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದವರಾಗಿದ್ದಾರೆ. ಇಮಾಮ್ ಗಜ್ಜಾಲಿ ರಲಿಯಲ್ಲಾಹು ಅನ್ಹುರವರ ಮಾಸ್ಟರ್ ಪೀಸ್ ಗ್ರಂಥವಾದ ಇಹ್ಯಾ ಉಲೂಮುದ್ದೀನ್ ಒಂದು ವಿಶ್ವವಿದ್ಯಾಲಯ ಅಂದರೂ ತಪ್ಪಲ್ಲ. ಆಳವಾದ ಜ್ಞಾನದ ಶೇಖರವಾಗಿದೆ ಪ್ರಸ್ತುತ ಗ್ರಂಥ. ಹೀಗೆ ಅನೇಕ ಮುಸ್ಲಿಂ ವಿದ್ವಾಂಸರು ಗಣಿತ, ಖಗೋಳಶಾಸ್ತ್ರ, ಔಷಧ, ರಸಾಯನಶಾಸ್ತ್ರ ಮತ್ತು ಇತರ ಕ್ಷೇತ್ರಗಳಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದರು. ಇದಾಗಿದೆ ಪಾಶ್ಚಿಮಾತ್ಯ ವಿಜ್ಞಾನದ ಬೆಳವಣಿಗೆಗೆ ಪ್ರೇರಣೆಯಾದ ಅಂಶ. ಇಬ್ನ್ ಸೀನಾ, ಅವಿಸನ್ನ ಎಂದರಿಯಲ್ಪಡುವವರು ಒಬ್ಬ ಫಾರ್ಸಿ ವೈದ್ಯ, ದಾರ್ಶನಿಕ ಮತ್ತು ವಿಜ್ಞಾನಿ. ಅವರ ದಿ ಕ್ಯಾನನ್ ಆಫ್ ಮೆಡಿಸಿನ್ ಎಂಬ ಗ್ರಂಥವು ಶತಮಾನಗಳ ಕಾಲ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಮುಖ ಗ್ರಂಥವಾಗಿತ್ತು. ಅವರು ಹೃದಯ ಮತ್ತು ನರಮಂಡಲದ ಕುರಿತು ಹಲವು ಪ್ರಮುಖ ಅಧ್ಯಯನಗಳ ಕೊಡುಗೆಗಳನ್ನು ನೀಡಿದರು. ಅಲ್ ಖವಾರಿಜ್ಮಿ, ಅವರು ಗಣಿತ ಮತ್ತು ಖಗೋಳಶಾಸ್ತ್ರದಲ್ಲಿ ಗಮನಾರ್ಹ ಕೊಡುಗೆ ನೀಡಿದರು. ಆಧುನಿಕ ಬೀಜಗಣಿತದ ಪಿತಾಮಹ ಎಂದು ಕರೆಯಲ್ಪಡುವ ಅವರು ಶೂನ್ಯ ಮತ್ತು ದಶಮಾಂಶ ವ್ಯವಸ್ಥೆಯನ್ನು ಪರಿಚಯಿಸಿದರು. ಜಾಬಿರ್ ಬಿನ್ ಹಯಾನ್, ಅವರನ್ನು ರಸಾಯನಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಅವರು ಅನೇಕ ರಾಸಾಯನಿಕ ವಸ್ತುಗಳನ್ನು ಕಂಡುಹಿಡಿದರು ಮತ್ತು ರಸಾಯನಶಾಸ್ತ್ರದ ವೈಜ್ಞಾನಿಕ ವಿಧಾನವನ್ನು ಅಭಿವೃದ್ಧಿಪಡಿಸಿದರು. ಇಬ್ನ್ ಅಲ್ ಹೈತಮ್, ಇವರು ಆಪ್ಟಿಕ್ಸ್ ಕ್ಷೇತ್ರದಲ್ಲಿ ಪ್ರಮುಖ ಕೊಡುಗೆ ನೀಡಿದರು. ಕ್ಯಾಮರಾ ಅಬ್ಸ್ಕ್ಯೂರಾದ ತತ್ವವನ್ನು ಅಭಿವೃದ್ಧಿಪಡಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಹೀಗೆ ಮುಸ್ಲಿಂ ವಿಜ್ಞಾನಿಗಳು ವಿಜ್ಞಾನದ ಕ್ಷೇತ್ರಗಳಲ್ಲಿ ಅನೇಕ ಪ್ರಮುಖ ಕೊಡುಗೆಗಳನ್ನು ನೀಡಿದ್ದಾರೆ. ಇವೆಲ್ಲವೂ ಕೂಡ ಮಾನವ ಕುಲದ ಪ್ರಗತಿಗೆ ನೀಡಿದ ಹೆಚ್ಚಿನ ಕೊಡುಗೆಯಾಗಿದೆ.